ಸಂಯುಕ್ತ ರೈತ ಸಂಘದ ಪಂಚಾಯಿತಿ ಹಂತದ ಜಾಗೃತಿ ಕಾರ್ಯಕ್ರಮ ಗುರುವಾರದಿಂದ ಪ್ರಾರಂಭಿಸಲಾಗಿದೆ. ತಾಲೂಕಿನ 35 ಗ್ರಾಮ ಪಂಚಾಯಿತಿಯಲ್ಲೂ ಸ್ಥಳೀಯ ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸಲು ಒತ್ತಾಯಿಸಿ ನಿರಂತರ ಹಕ್ಕೊತ್ತಾಯದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಂಯುಕ್ತ ರೈತ ಸಂಘದ ಅಧ್ಯಕ್ಷರಾದ ಎಂಬಿ ಮಂಜಪ್ಪ ಹಿರೇನಲ್ಲೂರು ಅವರು ತಿಳಿಸಿದರು. ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತು 12 ಗಂಟೆಗೆ 35 ಗ್ರಾಮ ಪಂಚಾಯತ್ಗೆ ಫಸ್ಟ್ ನಾವು ಕಲಸೆ ಗ್ರಾಮ ಪಂಚಾಯತಿಯಿಂದ ಪ್ರಾರಂಭ ಮಾಡ್ತೇವೆ. ಇದರ ಉದ್ದೇಶ ಏನಂದ್ರೆ ಸಕ್ರಮದ ಪತ್ರ ಕೊಟ್ಟರು, ಮತ್ತೆ 94 CC ಕೊಟ್ಟರು, ಆಶ್ರಯ ಯೋಜನೆ ಪತ್ರ ಕೊಟ್ಟರು, ಮತ್ತೆ ಗ್ರಾಮ ಠಾಣ ಜಾಗ ಏನೈತಿ ಪಂಚಾಯತಿಗೆ ಮೀಸಲಾಗಿರೋ ಜಾಗ, ಪಂಚಾಯತ್ಗೆ PDO ಮತ್ತೆ ಅಧ್ಯಕ್ಷರೇ ಅಲ್ಲಿ ಯಾರು ಮನೆ ಕಟ್ಟಿದ್ದಾರೆ ಗ್ರಾಮ ಠಾಣದಲ್ಲಿ ಅವರಿಗೆ ಈ ಸೋಪ್ ಮಾಡ್ಕೊಡ್ಬೋದು. ಬಟ್ ಅವರು ಜನಜಾಗೃತಿ ಮೂಡಿಸೋದಕ್ಕೆ ವಿಫಲರಾಗಿದ್ದಾರೆ. ಗ್ರಾಮ ಪಂಚಾಯತ್ ಆಗ್ಬೋದು, ಗ್ರಾಮ ಪಂಚಾಯತ್ ಆಯ್ಕೆ ಆದಂತ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಅದಕ್ಕಾಗಿ ನಾವು ಈ ಸೊತ್ತು ನೀಡದಿರುವುದರ ಬಗ್ಗೆ ಇಲ್ಲಿನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರು ನೂರಾರು ಸಮಸ್ಯೆ ಎದುರಿಸುತ್ತಿದ್ದು ಅವರ ಧ್ವನಿಯಾಗಿ ನಮ್ಮ ಹೋರಾಟ ರೂಪಿಸಿದೆ. ಈ ಸ್ವತ್ತು ನೀಡದೇ ಇರುವುದರಿಂದ ರೈತರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬರಬೇಕು, ಮತ್ತೆ ಜಲಜೀವನ AW ಬರಬೇಕು. ತದನಂತರ ಪತ್ರಿಕಾ ಮುಗಿಸಿ ನಾವು ಮನವಿ ಕೊಡಬೇಕು. ಈ ಪತ್ರಿಕಾಗೋಷ್ಠಿಯಿಂದ ನಾವು ಇನ್ನು ಮುಂದೆ 35 ಗ್ರಾಮ ಪಂಚಾಯತ್ಗಳನ್ನು ಇದೇ ತರ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ವರದಿ ಮುಟ್ಟಿಸ್ತೇವೆ. ಬಟ್ ಈಗ ನಾವು ಇವತ್ತು ಗುರುವಾರ 12 ಗಂಟೆಗೆ ನಾಟಕಲ್ ಪ್ರಾರಂಭ ಮಾಡಿದ್ರೆ ಮುಂದಿನ ಗುರುವಾರ ಒಂದೊಂದು ದಿನಕ್ಕೆ 4 ರಿಂದ 5 ಗ್ರಾಮ ಪಂಚಾಯತ್ಗೆ ಪ್ರತಿಭಟನೆ ಚಾಲೂ ಮಾಡಬೇಕು. ಬಳಿಕ ರೈತ ಸಂಘ ಗಣಪತಿಯಪ್ಪ ಬಣದ ಅಧ್ಯಕ್ಷರಾದ ಹೊಯ್ಸಳ ಗಣಪತಿಯಪ್ಪರವರು ಮಾತನಾಡಿ, ತಾಲೂಕಿನ 35 ಗ್ರಾಮ ಪಂಚಾಯಿತಿಗಳಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ವಿಫಲವಾಗಿದೆ. ಮನೆ ಮನೆಗೆ ನೀರು ಕೊಡುವ ಮಹತ್ವದ ಯೋಜನೆ 2018-19ರಲ್ಲಿ ಜಾರಿಗೆ ಬಂದ ಜಲಜೀವನ್ ಮಿಷನ್ ಯೋಜನೆ ಈ ತನಕ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಕಂಡಿಲ್ಲ. ನಾಡಕಲಸಿ ಸೇರಿ ಬಹುತೇಕ ಕಡೆ ಕಳಪೆ ಕಾಮಗಾರಿಯಾಗಿದೆ. ನಾಡಕಲಸಿ ಗ್ರಾಮದಲ್ಲಿ 3 ವರ್ಷ ಕಳೆದರೂ ಮನೆಗೆ ನೀರು ಬಂದಿಲ್ಲ. ಇಂತಹ ಹಲವು ದೂರುಗಳು JJM ಯೋಜನೆ ಮೇಲೆ ಇದ್ದು ಶಾಸಕರು ತಕ್ಷಣ ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಉದಾಹರಣೆಗೆ ನಾವಿವತ್ತು ನಾಡಕಲಸೆಯಿಂದ ಪ್ರಾರಂಭ ಮಾಡುವ ಉದ್ದೇಶದಿಂದ ನಾಡಕಲಸೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆದಂತ JJM ಯೋಜನೆಯ ಕಳಪೆ ಕಾಮಗಾರಿ ಬಗ್ಗೆ ತಮ್ಮ ಸಣ್ಣ ಮಾಹಿತಿಯನ್ನ ನಾನು ಕೊಡ್ತೇನೆ. ಉದಾಹರಣೆಗೆ ನಾಡಕಲಸೆ ಪಂಚಾಯಿತಿ ವ್ಯಾಪ್ತಿಯ ವಟ್ನಾಳ ಗ್ರಾಮದಲ್ಲಿ 2023ರಲ್ಲಿ ಕಾಮಗಾರಿ ಮಾಡಿದೆ. 90 ಮನೆಗಳಿಗೆ ನೀರು ಕೊಡುವಂತಹ ಯೋಜನೆ 33.86 ಲಕ್ಷದ ಯೋಜನೆ ಪೂರಾ ಕಳಪೆ ಆಗಿತ್ತು. ಇದುವರೆಗೂ ಕೂಡ 90 ಮನೆಗೆ ಒಂದೇ ಮನೆಗೂ ಕೂಡ ನೀರು ಬರ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ಈ JJM ಯೋಜನೆಯ ಒಂದು ಕಳಪೆ ಕಾಮಗಾರಿಗೆ ಉದಾಹರಣೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಇಡೀ ತಾಲೂಕಿನಲ್ಲಿ ಈ ಯೋಜನೆ ಸುಮಾರು 75% ಕಳಪೆ ಆಗಿ ಇವತ್ತು ಜನರಿಗೆ ನೀರು ಸಿಗದೇ ಇರೋ ಪರಿಸ್ಥಿತಿ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಕನ್ನಪ್ಪ, ರಾಮಪ್ಪ ಶಿರ್ವಾಳ್, ಬೇಬಿ ಕೆಳಗಿನ ಗೋಳುಗೋಡು, ಕುಮಾರಗೌಡ, ವೀರಭದ್ರ ಇನ್ನಿತರರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.